ರಾತ್ರಿ 11 ಗಂಟೆಯಾಗಿತ್ತು. ಅಣ್ಣ ಮೆಲ್ಲಗೆ ನನ್ನ ಕೋಣೆಯ ಬಾಗಿಲು ತೆರೆದು ಒಳಗೆ ಬಂದನು. ನಾನು ಮಲಗಿರುವುದನ್ನು ನೋಡಿ ಒಳಗಿನಿಂದ ಬಾಗಿಲ ಚಿಲಕ ಹಾಕಿದನು. ನಾನು ಕೂಡ ನಿದ್ರಿಸುವಂತೆ ನಟಿಸುತ್ತಿದ್ದೆ. ಕೋಣೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ನನ್ನ ಅಣ್ಣ ಮಧ್ಯರಾತ್ರಿ ನನ್ನ ಕೋಣೆಗೆ ಏಕೆ ಬಂದಿದ್ದಾನೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ನಾನು ಕೂಡ ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿ ಗಾಢ ನಿದ್ರೆಯಲ್ಲಿದ್ದೇನೆ ಎಂಬಂತೆ ಬಿದ್ದಿದ್ದೆ. ಅದರ ನಂತರ ಅಣ್ಣ ನನ್ನ ಜೊತೆ ಏನು ಮಾಡಲಿದ್ದಾನೆ ಎಂಬುದು ನನಗೆ ತಿಳಿದಿತ್ತು. ಆದರೆ ನಾನು ಅವನನ್ನು ತಡೆಯುವ ಪ್ರಯತ್ನ ಮಾಡುತ್ತಿರಲಿಲ್ಲ. ನಾನು ಏಕೆ ತಡೆಯುತ್ತಿರಲಿಲ್ಲ? ಇದರ ಉತ್ತರ ನಿಮಗೆ ಕಥೆಯಲ್ಲಿ ಮುಂದೆ ಸಿಗುತ್ತದೆ. ಅಸಲಿಗೆ ಇದೆಲ್ಲ ಹೇಗೆ ಶುರುವಾಯಿತು ಮತ್ತು ಅಣ್ಣನಿಗೆ ನನ್ನಲ್ಲಿ ಅತಿ ಹೆಚ್ಚು ಏನು ಇಷ್ಟವಿತ್ತು, ಪೂರ್ತಿ ಕಥೆ ತಿಳಿದ ನಂತರ ನೀವು ದಂಗಾಗುತ್ತೀರಿ. ಗೆಳೆಯರೇ, ನನ್ನ ವಯಸ್ಸು 23 ವರ್ಷ. ನಾನು ದ್ವಿತೀಯ ವರ್ಷದ ವಿದ್ಯಾರ್ಥಿನಿ. ಆ ದಿನಗಳಲ್ಲಿ ಬೇಸಿಗೆ ಶುರುವಾಗಿತ್ತು. ಹಾಗಾಗಿ ನಮಗೆ ಕಾಲೇಜಿನಿಂದ ರಜೆ ಸಿಕ್ಕಿತ್ತು. ಪ್ರತಿದಿನದಂತೆ ಇಂದು ಕೂಡ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ನಾನು ನನ್ನ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದೆ. ಸುಸ್ತು ಎಷ್ಟಿತ್ತೆಂದರೆ ಇಡೀ ಶರೀರವೇ ಜಡ ಹಿಡಿದಂತಾಗಿತ್ತು. ನಾನು ನನ್ನ ಹಾಸಿಗೆಯ ಮೇಲೆ ಮಲಗಿ ನೆಮ್ಮದಿ ಪಡೆಯಲು ಪ್ರಯತ್ನಿಸುತ್ತಿದ್ದೆ ಮತ್ತು ಕೈಗಳಿಂದ ನನ್ನ ತಲೆಯನ್ನು ಮಸಾಜ್ ಮಾಡಿಕೊಳ್ಳುತ್ತಿದ್ದೆ. ಆಗ ನನ್ನ ಧ್ವನಿಯನ್ನು ಕೇಳಿ ನನ್ನ ತಮ್ಮ ವಿವೇಕ್ ಕೋಣೆಯೊಳಗೆ ಬಂದು ಕೇಳಿದನು, "ಏನಾಯ್ತು ಅಕ್ಕ, ತಲೆ ಸರಿಯಿಲ್ಲವೇ?" ನಾನು ಹೇಳಿದೆ, "ಏನು ಹೇಳಲಿ ತಮ್ಮ, ಅಮ್ಮ ಎಲ್ಲ ಕೆಲಸವನ್ನು ನನ್ನ ತಲೆಗೆ ಹಾಕಿ ಹೋಗುತ್ತಾರೆ. ಕಾಲೇಜಿನ ರಜೆ ಆದದ್ದೇ ತಡ. ಇಡೀ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ಅದರ ಮೇಲೆ ಕೆಲಸದವನೂ ರಜೆಯಲ್ಲಿದ್ದಾನೆ. ನನ್ನಿಂದ ಈ ಮನೆಯ ಕೆಲಸಗಳು ಸಾಧ್ಯವಿಲ್ಲ." ನನ್ನ ಮಾತನ್ನು ಕೇಳಿ ಅವನು ನನ್ನ ಹತ್ತಿರ ಕುಳಿತು ಹೇಳಿದನು, "ನನ್ನ ಪ್ರೀತಿಯ ಅಕ್ಕ, ಪರವಾಗಿಲ್ಲ. ನಾನು ಈಗಲೇ ನಿನಗಾಗಿ ಹಾಲು ತರುತ್ತೇನೆ. ಅದನ್ನು ಕುಡಿದರೆ ನಿನಗೆ ನೆಮ್ಮದಿ ಸಿಗುತ್ತದೆ." ವಿವೇಕ್ ಮಾತನ್ನು ಕೇಳಿ ನಾನು ಮುಗುಳ್ನಕ್ಕು ಹೇಳಿದೆ, "ಸರಿ, ನೀನು ಊಟವನ್ನು ಹೊರಗಿನಿಂದ ತರಿಸು. ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ." ಇದರ ನಂತರ ಅವನು ವಾಪಸ್ ಹಾಲು ತಂದನು. ಅವನನ್ನು ನೋಡಿ ನನಗೆ ಅವನ ಮೇಲೆ ತುಂಬಾ ಪ್ರೀತಿ ಬಂತು. ನಿಜಕ್ಕೂ ಜಗತ್ತಿನಲ್ಲಿ ಇಂತಹ ಸಹೋದರರು ಬಹಳ ಕಡಿಮೆ ಇರುತ್ತಾರೆ. ಅವರು ತಮ್ಮ ಸಹೋದರಿಯರನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನು ಅವನಿಗೆ ಹರಸಿದೆ ಮತ್ತು ಅವನು ತಂದ ಹಾಲನ್ನು ಕುಡಿಯತೊಡಗಿದೆ. ಹಾಲು ಕುಡಿದ ನಂತರ ಗ್ಲಾಸನ್ನು ಒಂದು ಬದಿಯಲ್ಲಿಟ್ಟು ಮಲಗಿದೆ. ವಿವೇಕ್ ಹೇಳಿದನು, "ಸರಿ, ನಾನು ನಿನ್ನ ತಲೆ ಒತ್ತುತ್ತೇನೆ. ನೀನು ಆರಾಮವಾಗಿ ಮಲಗು." ಅವನು ನನ್ನ ತಲೆ ಬಳಿ ಕುಳಿತು ತನ್ನ ಕೈಗಳಿಂದ ನನ್ನ ತಲೆ ಒತ್ತಲು ಶುರು ಮಾಡಿದನು. ನನಗೆ ಮೆಲ್ಲನೆ ನೆಮ್ಮದಿ ಸಿಗತೊಡಗಿತು ಮತ್ತು ನೋವು ಕೂಡ ಕಡಿಮೆಯಾಯಿತು. ನಾನು ಕಣ್ಣು ಮುಚ್ಚಿ ನಿದ್ರಿಸತೊಡಗಿದೆ ಮತ್ತು ಗಾಢ ನಿದ್ರೆಗೆ ಜಾರಿದೆ. ಗಂಟೆಗಟ್ಟಲೆ ನಾನು ಮಲಗಿದ್ದೇನೆ ಎಂದು ನನಗೆ ತಿಳಿಯಲೇ ಇಲ್ಲ. ನನ್ನ ಕಣ್ಣು ಅಮ್ಮಯ ಧ್ವನಿಯಿಂದ ತೆರೆಯಿತು. ನಾನು ಗಾಬರಿಯಿಂದ ಎದ್ದೆ. ತಲೆ ತುಂಬಾ ಭಾರವಾಗಿತ್ತು. ಗಡಿಯಾರ ನೋಡಿದರೆ ರಾತ್ರಿ 11 ಗಂಟೆಯಾಗಿತ್ತು. ನನಗೆ ಒಂದು ಕ್ಷಣ ಶಾಕ್ ಆಯಿತು. ತಂದೆಯವರು ಆಫೀಸ್ನಿಂದ ವಾಪಸ್ ಬಂದಿದ್ದರು. ಬಹುಶಃ ಸುಸ್ತಿನಿಂದಾಗಿ ನನಗೆ ಸಮಯದ ಅರಿವೇ ಇರಲಿಲ್ಲ. ಎದ್ದು 2 ಹೆಜ್ಜೆ ಇಡುತ್ತಿದ್ದಂತೆ ನನಗೆ ತಲೆ ಸುತ್ತು ಬಂತು. ಕಣ್ಣಿನ ಮುಂದೆ ಕತ್ತಲೆ ಆವರಿಸಿತು. ಒಂದು ವೇಳೆ ಗೋಡೆಯ ಆಸರೆ ಪಡೆಯದಿದ್ದರೆ ಖಂಡಿತವಾಗಿ ಕೆಳಗೆ ಬೀಳುತ್ತಿದ್ದೆ. ಫ್ರೆಶ್ ಆಗಿ ಹೊರಗೆ ಬಂದಾಗ ಊಟದ ಟೇಬಲ್ ಬಳಿ ಎಲ್ಲರೂ ನನ್ನಗಾಗಿ ಕಾಯುತ್ತಿದ್ದರು. ನಾನು ಹೋಗಿ ಕುರ್ಚಿಯ ಮೇಲೆ ಕುಳಿತೆ. ವಿವೇಕ್ ನನ್ನನ್ನು ನೋಡಿ ನನ್ನ ಪ್ಲೇಟ್ಗೆ ಊಟ ಹಾಕತೊಡಗಿದನು. ನಂತರ ಅಮ್ಮನಿಗೆ ಹೇಳಿದನು, "ಅಮ್ಮ, ಅಮೂಲ್ಯ ಮೇಲೆ ಕೆಲಸದ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ಕೆಲಸದವಳು ಬರುತ್ತಿಲ್ಲವೆಂದರೆ ಅವಳ ಬದಲಿಗೆ ಬೇರೆಯವರನ್ನು ನೇಮಿಸಿಕೊಳ್ಳಿ. ಈ ಅಪ್ಪದವಳು ದಿನವಿಡೀ ಕೆಲಸ ಮಾಡಿ ಸುಸ್ತಾಗುತ್ತಾಳೆ. ನೋಡಿ, ಅವಳ ಮೈಬಣ್ಣ ಕೂಡ ಕಪ್ಪಾಗಿದೆ." ನನ್ನ ಸ್ಥಿತಿ ನಿಜಕ್ಕೂ ಹದಗೆಟ್ಟಿತ್ತು. ನಾನು ತುಂಬಾ ಸುಸ್ತಾಗಿದ್ದೆ. ಅಮ್ಮ ಮತ್ತು ತಮ್ಮ ಅಪ್ಪ ಇಬ್ಬರೂ ಕೆಲಸ ಮಾಡುತ್ತಿದ್ದರು. ಯಾಕೆಂದರೆ ಕೇವಲ ಅಪ್ಪ ಅವರ ಕೆಲಸದಿಂದ ಮನೆ ನಡೆಸುವುದು ಕಷ್ಟವಿತ್ತು. ನಮ್ಮ ಓದಿನ ಖರ್ಚು ಕೂಡ ಕಡಿಮೆ ಇರಲಿಲ್ಲ. ಹಾಗಾಗಿ ಅಮ್ಮ ಕೂಡ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಕೆಲಸ ಮಾಡುತ್ತಿದ್ದರು. ನಾನು ಮತ್ತು ವಿವೇಕ್ ಕಾಲೇಜಿಗೆ ಹೋಗುತ್ತಿದ್ದೆವು. ಆದ್ರೆ ಈಗ ಬೇಸಿಗೆ ರಜೆ ಇದ್ದ ಕಾರಣ ಮನೆಯಲ್ಲೇ ಇರಬೇಕಾಗಿತ್ತು. ಕಳೆದ ಕೆಲವು ದಿನಗಳಿಂದ ವಿವೇಕ್ ನನ್ನ ಜೊತೆ ಹೆಚ್ಚು ಬೆರೆಯುತ್ತಿದ್ದಾನೆ ಎಂಬುದನ್ನು ನಾನು ಗಮನಿಸಿದ್ದೆ. ಯಾವಾಗ ನನ್ನ ರಜೆ ಶುರುವಾಯಿತೋ ಅಂದಿನಿಂದ ಅವನು ನನ್ನ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದನು. ನಾನು ಏನಾದರೂ ಮನೆಯ ಕೆಲಸ ಮಾಡುತ್ತಿದ್ದರೆ ಬಂದು ಸಹಾಯ ಮಾಡುತ್ತಿದ್ದನು. ನಾನು ಸುಸ್ತಾದರೆ ತಲೆ ಒತ್ತುತ್ತಿದ್ದನು. ನಾನು ಬೇಡವೆಂದರೂ ಅವನು, "ಇಲ್ಲ, ನೀನು ತುಂಬಾ ಸುಸ್ತಾಗಿದ್ದೀಯಾ, ಇಷ್ಟು ಕೆಲಸ ಮಾಡುತ್ತೀಯಾ, ನಿನಗೆ ನೆಮ್ಮದಿ ನೀಡುವುದು ನನ್ನ ಹಕ್ಕು" ಎಂದು ಹೇಳುತ್ತಿದ್ದನು. ನಾನು ಕೂಡ ಸುಮ್ಮನೆ ಮಲಗುತ್ತಿದ್ದೆ. ಆದರೆ ಒಂದು ರಾತ್ರಿ ನಡೆದ ಘಟನೆಯಿಂದ ನನ್ನ ಪ್ರಜ್ಞೆ ತಪ್ಪಿಹೋಯಿತು. ವಿವೇಕ್ ಎಂದಾದರೂ ಹೀಗೆ ಮಾಡಲು ಸಾಧ್ಯವೇ? ಆ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದೆ.
ಮಧ್ಯರಾತ್ರಿ ನನಗೆ ಯಾರೋ ನನ್ನ ಕೋಣೆಗೆ ಬಂದಂತೆ ಭಾಸವಾಯಿತು. ಅವರು ಮೆಲ್ಲಗೆ ನಡೆಯುತ್ತಾ ನನ್ನ ಹಾಸಿಗೆಯ ಹತ್ತಿರ ಬರುತ್ತಿದ್ದರು. ನಾನು ಮಲಗಲು ಪ್ರಯತ್ನಿಸುತ್ತಿದ್ದರೂ ನನ್ನ ಮೆದುಳು ಪೂರ್ತಿ ಎಚ್ಚರವಾಗಿತ್ತು. ನಾನು ಅಕಸ್ಮಾತ್ತಾಗಿ ಕಣ್ಣು ತೆರೆದೆ. ಕೋಣೆ ಕತ್ತಲೆಯಲ್ಲಿತ್ತು. ನಾನು ಸುತ್ತಲೂ ನೋಡಿದಾಗ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಬರೀ ಬಾಗಿಲು ಸ್ವಲ್ಪ ತೆರೆದಿತ್ತು. ನಾನು ಯಾವಾಗಲೂ ಮಲಗುವ ಮುನ್ನ ಬಾಗಿಲು ಮುಚ್ಚಿ ಮಲಗುತ್ತಿದ್ದೆನೆ. ನಂತರ ಇದು ಹೇಗೆ ತೆರೆಯಲು ಸಾಧ್ಯ? ನಿದ್ರೆ ತುಂಬಿದ ಕಣ್ಣುಗಳಿಂದ ಎದ್ದು ನಾನು ಬಾಗಿಲನ್ನು ಮುಚ್ಚಿ ಲಾಕ್ ಮಾಡಿದೆ. ಮತ್ತೆ ಹಾಸಿಗೆಯ ಮೇಲೆ ಮಲಗಲು ಬಂದೆ. ನನ್ನ ಕಣ್ಣು ಮುಚ್ಚುತ್ತಿದ್ದಂತೆಯೇ ಮತ್ತೊಮ್ಮೆ ನನಗೆ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸಿತು. ಯಾರೋ ನನ್ನ ಹಾಸಿಗೆಯ ಹತ್ತಿರ ಕುಳಿತುಕೊಳ್ಳುತ್ತಿರುವಂತೆ ಅನಿಸಿತು. ಯಾರೋ ತಮ್ಮ ಕೈಯನ್ನು ನನ್ನ ಕಡೆಗೆ ಚಾಚುತ್ತಿರುವಂತೆ ಭಾಸವಾಯಿತು. ಹೆದರುತ್ತಾ ನಾನು ತಿರುಗಿ ನೋಡಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗಾಬರಿಯಿಂದ ನನ್ನ ಉಸಿರಾಟದ ವೇಗ ಹೆಚ್ಚಾಯಿತು. ನಾನು ತಕ್ಷಣ ಎದ್ದು ಕೋಣೆಯ ಲೈಟ್ ಆನ್ ಮಾಡಿದೆ. ಬಾಗಿಲು ತೆರೆದು ಹೊರಗೂ ನೋಡಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಇಂದು ಮೊದಲು ಎಂದೂ ನಡೆಯದಂತಹ ಸಂಗತಿ ನಡೆಯುತ್ತಿತ್ತು. ನನಗೆ ಬಾಯಾರಿಕೆಯಾದಾಗ ನಾನು ಕೋಣೆಯ ಬಾಗಿಲು ತೆರೆದು ಹೊರಗಂದೆ. ಅದೇ ಸಮಯದಲ್ಲಿ ವಿವೇಕ್ ಕೂಡ ತನ್ನ ಕೋಣೆಯಿಂದ ಹೊರಬಂದನು. ನನ್ನನ್ನು ನೋಡಿ ಅವನು ಕೇಳಿದನು, ಏನಾಯಿತು? ನೀವು ಇನ್ನೂ ಎಚ್ಚರವಾಗಿದ್ದೀರಾ? ನಾನು ಹೇಳಿಕೆ ನೀಡಿದೆ, ಏನಿಲ್ಲ, ಕೋಣೆಯಲ್ಲಿ ಯಾರೋ ಇದ್ದಂತೆ ಅನಿಸಿತು. ನೀರು ಕುಡಿದು ನಾನು ಮತ್ತೆ ಕೋಣೆಗೆ ಬಂದೆ ಮತ್ತು ನನ್ನ ಹಿಂದೆ ವಿವೇಕ್ ಕೂಡ ಬಂದನು. ಅವನು ಹೇಳಿದನು, ನೀವು ಹೆದರುವ ಅಗತ್ಯವಿಲ್ಲ. ನಿಮಗೆ ಹೆದರಿಕೆಯಾಗುತ್ತಿದ್ದರೆ ನಾನು ನಿಮ್ಮ ಹತ್ತಿರವೇ ಮಲಗುತ್ತೇನೆ. ನಾನು ಬೇಡವೆಂದು ಹೇಳಿದೆ. ಇಲ್ಲ, ನೀನು ನಿನ್ನ ನಿದ್ರೆ ಹಾಳು ಮಾಡಿಕೊಳ್ಳಬೇಡ. ನೀನು ನಿನ್ನ ಕೋಣೆಗೆ ಹೋಗಿ ಮಲಗು. ಆದರೆ ಅವನು ಹಠ ಹಿಡಿದನು. ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ನಿಮ್ಮ ಆರೋಗ್ಯ ಕೆಡಬಹುದು. ನಿಮ್ಮನ್ನು ಕಷ್ಟದಲ್ಲಿ ನೋಡಲು ನನಗೆ ಸಾಧ್ಯವಿಲ್ಲ. ನೀವು ಮಲಗಿ, ನಾನು ಇಲ್ಲೇ ಮಲಗುತ್ತೇನೆ. ಕೊನೆಗೆ ನಾನು ಬೆಡ್ ಮೇಲೆ ಹೋಗಿ ಮಲಗಿದೆ. ಅವನು ತಲೆದಿಂಬು ತೆಗೆದುಕೊಂಡು ಸೋಫಾದ ಮೇಲೆ ಅಲ್ಲೇ ಮಲಗಿದನು. ಆ ರಾತ್ರಿ ನನಗೆ ಯಾರೋ ನನ್ನ ತಲೆಯ ಬಳಿ ಕುಳಿತು ಬಹಳ ಹೊತ್ತು ನನ್ನನ್ನು ನೋಡುತ್ತಿದ್ದರು ಎಂಬ ಅಮೂಲ್ಯ ಭಾವವಾಯಿತು. ಅವರು ನನ್ನ ಕೂದಲನ್ನು ಸವರಿದರು, ಮುಖದ ಮೇಲೆ ಬೆರಳುಗಳನ್ನಾಡಿಸಿದರು ಮತ್ತು ನಾನು ನೆಮ್ಮದಿಯಿಂದ ಮಲಗಿದ್ದೆ. ಇದೆಲ್ಲವೂ ನನಗೆ ಒಂದು ಕನಸಿನಂತೆ ಅನಿಸುತ್ತಿತ್ತು. ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಮನಸ್ಥಿತಿ ವಿಚಿತ್ರವಾಗಿತ್ತು. ಆದರೆ ನಾನು ನನ್ನ ತಮ್ಮನನ್ನು ಗಮನಿಸಿದಾಗ ನಾನು ಆಶ್ಚರ್ಯಗೊಂಡೆ. ನಾನು ನನ್ನನ್ನು ದುಪಟ್ಟಾದಿಂದ ಮುಚ್ಚಿಕೊಂಡಿದ್ದೇನೆ ಎಂಬ ಸಮಾಧಾನವಿತ್ತು. ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ಇಂದಿನವರೆಗೂ ನಾನು ಇಷ್ಟು ಗಾಢ ನಿದ್ರೆಯಲ್ಲಿ ನಲಗಿರಲಿಲ್ಲ. ಇಂದು ನಾನು ಸ್ವಲ್ಪ ಖುಷಿಯಾಗಿಯೂ ಇದ್ದೆ, ಆದರೆ ಅದರ ಕಾರಣ ತಿಳಿಯುತ್ತಿರಲಿಲ್ಲ. ನಾನು ಅವನನ್ನು ಕೇಳಿದಾಗ ಅವನು ಹೇಳಿದನು, ನಾನು ಪ್ರತಿದಿನವೂ ಇಷ್ಟೇ ಖುಷಿಯಾಗಿರುತ್ತೇನೆ. ನಿಮ್ಮಂತಹ ಅಕ್ಕ ಸಿಕ್ಕ ಮೇಲೆ ಖುಷಿಯಾಗಿರದೆ ಇನ್ನೇನು? ಮನೆಯ ಎಲ್ಲ ಕೆಲಸ ಮುಗಿಸಿ ನಾನು ಕುಳಿತಾಗ ವಿವೇಕ್ ಎಣ್ಣೆ ಹಿಡಿದುಕೊಂಡು ನನ್ನ ಬಳಿ ಬಂದನು. ಹೇಳಿದನು, ಅಮೂಲ್ಯ ಅಕ್ಕ, ನಿಮ್ಮ ಕೂದಲನ್ನು ಬಿಟ್ಟುಕೊಳ್ಳಿ. ನಾನು ನಿಮ್ಮ ತಲೆಗೆ ಮಸಾಜ್ ಮಾಡುತ್ತೇನೆ. ನನಗೆ ಅವನ ವರ್ತನೆ ವಿಚಿತ್ರ ಅನಿಸಿತು. ನಾನು ಹೇಳಿದೆ, ಇದು ನಿನ್ನ ಕೆಲಸವಲ್ಲ. ಹೋಗಿ ನಿನ್ನ ಗೆಳೆಯರ ಜೊತೆ ಸುತ್ತಾಡು. ನನಗೆ ಮಸಾಜ್ ಅಗತ್ಯವಿಲ್ಲ. ಆದರೆ ಅವನು ನನ್ನ ಮಾತು ಕೇಳದೆ ತಾನೇ ನನ್ನ ಕೂದಲಿನ ಕ್ಲಿಪ್ ತೆಗೆಯುತ್ತಾ ಹೇಳಿದನು, ನೀವು ನಖರೆ ಮಾಡಬೇಡಿ. ಅದೃಷ್ಟವಂತರಿಗಷ್ಟೇ ಇಂತಹ ಸಹೋದರರು ಸಿಗುತ್ತಾರೆ. ನಿಮ್ಮ ಸಹೋದರ ನಿಮ್ಮ ಸುಂದರ ರೇಷ್ಮೆಯಂತಹ ಕೂದಲಿಗೆ ಮಸಾಜ್ ಮಾಡಲು ಬಯಸುವಾಗ ನಿಮಗೆ ಏನು ಸಮಸ್ಯೆ ಇರಬಹುದು? ಬನ್ನಿ, ನಾನು ಮಸಾಜ್ ಮಾಡುತ್ತೇನೆ. ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತದೆ. ಅವನು ನನ್ನನ್ನು ಕೋಣೆಗೆ ಕರೆದು ಹೋದನು. ನಾನು ಬೆಡ್ ಮೇಲೆ ತಲೆದಿಂಬು ಇಟ್ಟು ಮಲಗಿದೆ. ನನ್ನ ಕೂದಲು ಬೆಡ್ನಿಂದ ಕೆಳಗೆ ನೇತಾಡುತ್ತಿತ್ತು. ತಲೆಯ ಬಳಿ ಕುಳಿತು ಕೂದಲಿನ ಮಸಾಜ್ ಮಾಡಲು ಶುರು ಮಾಡಿದನು. ವಿವೇಕ್ ನನಗಿಂತ 3 ವರ್ಷ ಸಣ್ಣವನು, ಆದರೆ ನನ್ನನ್ನು ಹೆಸರಿನಿಂದಲೇ ಕರೆಯುತ್ತಿದ್ದನು. ಅವನು ಹೇಳಿದನು, ನೀವು ಎಷ್ಟು ಮುದ್ದಾಗಿದ್ದೀರೆಂದರೆ ನಿಮ್ಮನ್ನು ನೋಡುತ್ತಿದ್ದರೆ ನೀವು ಯಾವಾಗಲೂ ಇದೇ ರೀತಿ ನಗುತ್ತಿರಬೇಕು ಮತ್ತು ನಾನು ನಿಮ್ಮನ್ನು ಮುದ್ದಿಸಬೇಕು ಅನ್ನಿಸುತ್ತದೆ. ಅವನು ಮಸಾಜ್ ಮಾಡುತ್ತಿದ್ದನು ಮತ್ತು ಅವನ ಕೈಗಳಲ್ಲಿ ಮಾಟವಿದ್ದಂತೆ ಇತ್ತು. ನನಗೆ ಎಷ್ಟು ಚೆನ್ನಾಗಿ ಅನ್ನಿಸುತ್ತಿತ್ತು ಎಂದರೆ ನಾನು ಮೆಲ್ಲನೆ ನಿದ್ರೆಯ ಲೋಕಕ್ಕೆ ಜಾರಿದೆ. ಎಣ್ಣೆಯ ಪರಿಮಳ ಕೂಡ ಬಹಳ ಅದ್ಭುತವಾಗಿತ್ತು. ನಾನು ಅವನನ್ನು ಕೇಳಿದೆ, ಇದು ಯಾವ ಎಣ್ಣೆ? ಅವನು ಹೇಳಿದನು, ಇದು ತುಂಬಾ ವಿಶೇಷವಾದ ಎಣ್ಣೆ, ವಿಶೇಷವಾಗಿ ನಿಮಗಾಗಿ. ನಿಮ್ಮ ಈ ಸುಂದರ ಕೂದಲಿದೆಯಲ್ಲ, ಇದು ಅವಕ್ಕಾಗಿಯೇ ತಯಾರಾದದ್ದು. ಅವನ ಮಾತುಗಳು ಬಹಳ ಮಧುರವಾಗಿದ್ದವು. ಆದರೂ ಅವನು ಯಾವ ಅರ್ಥದಲ್ಲಿ ಮಾತನಾಡುತ್ತಿದ್ದಾನೆಂದು ನನಗೆ ತಿಳಿಯುತ್ತಿರಲಿಲ್ಲ. ಮಸಾಜ್ ಮಾಡುವಾಗಲೇ ನಾನು ಗಾಢ ನಿದ್ದೆಗೆ ಜಾರಿದೆ.
ಸ್ವಲ್ಪ ಸಮಯದ ನಂತರ ನನ್ನ ಕಣ್ಣು ತೆರೆದಾಗ ಇಡೀ ಶರೀರ ನೋವಿನಿಂದ ಜರ್ಜರಿತವಾಗಿತ್ತು. ನನ್ನ ಕಾಲುಗಳ ಮೇಲೆ ಯಾರೋ ತುಂಬ ತೂಕದ ವಸ್ತುವನ್ನು ಇಟ್ಟಿದ್ದಾರೋ ಎಂಬಂತೆ ಭಾಸವಾಯಿತು. ಇಡೀ ಮೈಯಲ್ಲಿ ನೋವು ಹರಿಯುತ್ತಿತ್ತು. ನಾನು ಮೆಲ್ಲಗೆ ಎದ್ದು ಕುಳಿತು ಸುತ್ತಲೂ ನೋಡಿದೆ. ನನ್ನ ಸ್ಥಿತಿ ವಿಚಿತ್ರವಾಗಿತ್ತು. ನಾನು ನನ್ನನ್ನು ಗಮನಿಸಿದಾಗ ನಾನು ಪೂರ್ತಿ ನೆನೆದಿದ್ದೆ. ಯಾರೋ ನನ್ನನ್ನು ಸ್ನಾನ ಮಾಡಿಸಿದಂತೆ ಕಾಣಿಸುತ್ತಿತ್ತು. ನನ್ನ ಬಟ್ಟೆಗಳು ಒದ್ದೆಯಾಗಿದ್ದವು. ಫ್ಯಾನ್ ಆಫ್ ಆಗಿತ್ತು ಮತ್ತು ಕೋಣೆಯಲ್ಲಿ ಸೆಕೆಯಿತ್ತು. ಇದೆಲ್ಲ ಏನಾಗುತ್ತಿತ್ತು? ಬಹಳ ಕಷ್ಟಪಟ್ಟು ನಾನು ಬೆಡ್ನಿಂದ ಎದ್ದೆ. ನನಗೆ ತಲೆ ಸುತ್ತು ಬರುತ್ತಿತ್ತು. ನಡೆಯುವುದು ಕಷ್ಟವಾಗುತ್ತಿತ್ತು. ನಾನು ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿದ್ರೆ ಮಾಡಿಲ್ಲ, ಬದಲಾಗಿ ಯಾವುದೋ ಭಾರೀ ಕೆಲಸ ಮಾಡಿದ್ದೇನೆ ಎಂದು ಏಕೆ ಅನ್ನಿಸುತ್ತಿತ್ತು. ಬಹಳ ಕಷ್ಟಪಟ್ಟು ನಾನು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆದೆ. ನನ್ನ ದೇಹ ಪೂರ್ತಿ ಸುಸ್ತಿನಿಂದ ಕುಸಿದು ಹೋಗಿತ್ತು. ನಾನು ಕೋಣೆಯಿಂದ ಹೊರಬಂದಾಗ ನನಗೆ ಪಿಸುಗುಟ್ಟುವ ಧ್ವನಿಗಳು ಕೇಳಿಸಿದವು. ಯಾರೋ ಯಾರ ಜೊತೆಯೋ ಮಾತನಾಡುತ್ತಿರುವಂತೆ ಅನ್ನಿಸಿತು. ಮನೆಯಲ್ಲಿ ನಾನು ಮತ್ತು ವಿವೇಕ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ನಂತರ ಅವನು ಯಾರ ಜೊತೆ ಮಾತನಾಡುತ್ತಿದ್ದನು? ನಾನು ಮೊದಲು ಅಡುಗೆ ಮನೆಗೆ ನೀರು ಕುಡಿಯಲು ಹೋದೆ. ಆದರೆ ಅಷ್ಟರಲ್ಲಿ ಆ ಪಿಸುಗುಟ್ಟುವಿಕೆ ನಿಂತಿತ್ತು. ನಾನು ಅಡುಗೆ ಮನೆಯ ಬಾಗಿಲ ಹತ್ತಿರ ನಿಂತಿದ್ದೆ. ನಾನು ಹಾಲ್ನಿಂದ ಯಾರೋ ಹೊರಬರುವುದನ್ನು ನೋಡಿದೆ. ಅವನ ಕೈಯಲ್ಲಿ ತುಂಬ ಹಣವಿತ್ತು. ಅದನ್ನು ನೋಡಿ ಅವನು ನಗುತ್ತಿದ್ದನು. ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಮರುಕ್ಷಣವೇ ಅವನ ಕಣ್ಣು ನನ್ನ ಮೇಲೆ ಬಿತ್ತು. ನನ್ನನ್ನು ನೋಡಿ ಅವನು ಹೇಳಿದನು, "ನೀವು ಎದ್ದಿದ್ದೀರಾ?" ನಾನು ಅವನ ಕಡೆ ಮೆಲ್ಲನೆ ನಡೆದೆ. ಅವನು ಗಾಬರಿಯಿಂದ ಹಣವನ್ನು ತನ್ನ ಪ್ಯಾಂಟ್ ಜೇಬಿಗೆ ಹಾಕಿಕೊಳ್ಳಲು ಶುರು ಮಾಡಿದನು. ಆದರೆ ನಾನು ಅವನ ಕೈ ಹಿಡಿದು ಆ ಹಣವನ್ನು ಮುಂದೆ ತಂದು ಕೇಳಿದೆ, "ಇಷ್ಟು ಹಣ ನಿನ್ನ ಬಳಿ ಎಲ್ಲಿಂದ ಬಂತು?" ಅವನು ಕಣ್ಣು ಕೆಳಗೆ ಬಿಟ್ಟಿದ್ದನು. ಮೆಲ್ಲಗೆ ಹೇಳಿದನು, "ದಯವಿಟ್ಟು ಅಮ್ಮನಿಗೆ ಹೇಳಬೇಡಿ." ಅವನು ಈ ಹಣವನ್ನು ಅಮ್ಮನಿಗೆ ಏಕೆ ಕೊಟ್ಟಿಲ್ಲ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಗದರಿಸಿ ಕೇಳಿದಾಗ ಅವನು ಹೆದರಿದನು. ಅವನು ಹೇಳಿದನು, "ಈ ಹಣವನ್ನು ಅಪ್ಪ ಅವರ ಸ್ನೇಹಿತರೊಬ್ಬರು ಹಳೆಯ ಸಾಲವಾಗಿ ಹಿಂತಿರುಗಿಸಿದರು. ನಾನು ಇವುಗಳಿಂದ ಮೊಬೈಲ್ ಖರೀದಿಸೋಣ ಅಂದುಕೊಂಡಿದ್ದೆ. ಹಾಗಾಗಿ ಅವರು ನನಗೆ ಹಣ ನೀಡಿದರು." ನಾನು ಅವನಿಗೆ ಬೈಯುತ್ತಾ ಹೇಳಿದೆ, "ಹೌದು, ನೀನು ಒಳ್ಳೆಯ ಕೆಲಸ ಮಾಡಿದೆ. ಮನೆಯ ಸ್ಥಿತಿ ನೋಡು ಹೇಗಿದೆ ಎಂದು. ನಮ್ಮ ತಂದೆ ತಾಯಿ ಇಬ್ಬರು ಕೆಲಸ ಮಾಡುತ್ತಿದ್ದಾರೆ ಮತ್ತು ನೀನು ಮೊಬೈಲ್ ಕೊಳ್ಳುವ ಮಾತಾಡುತ್ತಿದ್ದೀಯಾ?" ಅವನು ನಾಚಿಕೆ ಪಟ್ಟನು. ಅದೇ ರಾತ್ರಿ ನಾನು ಆ ಹಣವನ್ನು ಅಪ್ಪನಿಗೆ ನೀಡಿದೆ. ಆ ರಾತ್ರಿ ವಿವೇಕ್ ನನ್ನ ಜೊತೆ ಏನೂ ಮಾತನಾಡಲಾಗದೆ ಬೇಗ ಮಲಗಲು ಹೋದನು. ಮರುದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ವಿವೇಕ್ ತನ್ನ ಗೆಳೆಯರೊಂದಿಗೆ ಮನೆಗೆ ಬಂದನು. ಅವನು ತನ್ನ ಗೆಳೆಯರನ್ನ ನೇರವಾಗಿ ಹಾಲ್ಗೆ ಕರೆತಿದ್ದದ್ದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಆ ಸಮಯದಲ್ಲಿ ನಾನು ದುಪ್ಪಟ್ಟ ಇಲ್ಲದೆ ಪಾತ್ರೆ ತೊಳಿತಾ ಇದ್ದೆ. ಅವರೆಲ್ಲ ನಗುತ್ತಾ ಒಳಗೆ ಬಂದ ತಕ್ಷಣ ನಾನು ದುಪ್ಪಟ್ಟ ಹೊದ್ದುಕೊಂಡೆ. ನಾನು ಅವನಿಗೆ ತಿಳಿ ಹೇಳಲು ಪ್ರಯತ್ನಿಸಿದೆ. "ಇದು ಯಾವ ರೀತಿ? ನಿನಗೆ ಗೊತ್ತಿದೆ ಅಪ್ಪ ಅಮ್ಮ ಮನೆಯಲ್ಲಿಲ್ಲ ಅಂತಂದು. ಆದರೂ ನೀನು ಇವರನ್ನ ಮನೆಗೆ ಕರೆತಂದಿದ್ದೀಯಾ?" ವಿವೇಕ್ ಸಿಟ್ಟಿನಿಂದ ಹೇಳಿದನು, "ಇದು ನನ್ನ ಮನೆ. ನೀವು ನನ್ನ ಬಗ್ಗೆ ಕಾಳಜಿ ವಹಿಸದಿದ್ದಾಗ ನಾನು ನಿಮ್ಮ ಬಗ್ಗೆ ಹೇಗೆ ಕಾಳಜಿ ವಹಿಸಲಿ? ಒಳ್ಳೆಯ ಊಟ ಸಿದ್ಧಪಡಿಸಿ. ಇವರು ನನ್ನ ವಿಶೇಷ ಗೆಳೆಯರು." ಅವನು ನನ್ನ ಮೇಲೆ ತುಂಬ ಸಿಟ್ಟಾಗಿರುವಂತೆ ಕಂಡನು. ಆದರೆ ಈಗ ನಾನು ಏನ್ ಮಾಡ್ಲಿ? ಊಟ ಸಿದ್ಧಪಡಿಸಲೇಬೇಕಿತ್ತು. ನಾನು ಅವನ ಗೆಳೆಯರಿಗಾಗಿ ಊಟ ತಯಾರಿಸಿದೆ. ಆಗ ಅವನು ಹೇಳಿದನು, "ಊಟ ಬಡಿಸಲು ನೀನೇ ಬರ್ಬೇಕು." ವಿವೇಕ್ ಈ ವರ್ತನೆ ನನಗೆ ಅಚ್ಚರಿ ಮೂಡಿಸ್ತಿತ್ತು. ಸಣ್ಣ ವಿಷಯಕ್ಕೆ ಅವನು ಇಷ್ಟು ಹೇಗೆ ಬದಲಾಗಲು ಸಾಧ್ಯ? ನಾನು ಊಟವನ್ನು ಟೇಬಲ್ ಮೇಲೆ ಇಟ್ಟೆ. ಅವನ ಗೆಳೆಯರು ಪದೇ ಪದೇ ನನ್ನನ್ನೇ ದಿಟ್ಟಿಸುತ್ತಿರುವುದನ್ನು ನಾನು ಗಮನಿಸಿದೆ. ಅವರೆಲ್ಲ ವಿವೇಕ್ ವಯಸ್ಸಿಗಿಂತ ದೊಡ್ಡವರಂತೆ ಕಾಣುತ್ತಿದ್ರು ಮತ್ತು ವಿಚಿತ್ರವಾಗಿ ನನ್ನನ್ನು ನೋಡುತ್ತಿದ್ರು. ನನ್ನನ್ನು ನುಂಗಿಬಿಡುತ್ತಾರೋ ಎಂಬಂತೆ. ನಾನು ಹೆದರಿ ನನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡೆ. ಅವರು ಹೋದ ತಕ್ಷಣ ನಾನು ವಿವೇಕ್ ಮೇಲೆ ಕೂಗಾಡಿದೆ, "ಇನ್ನೊಮ್ಮೆ ನಿನ್ನ ಈ ಗೆಳೆಯರು ಈ ಮನೆಯಲ್ಲಿ ಕಾಣಿಸಿಕೊಳ್ಳಬಾರದು." ಆದ್ರೆ ಮರುಕ್ಷಣವೇ ಅವನು ನನ್ನ ಕೆನ್ನೆ ಹಿಡಿದು ಹೇಳಿದನು, "ಇಷ್ಟು ಕೋಪ ಎಲ್ಲಿಂದ ಬರುತ್ತದೆ? ಅವರು ಮತ್ತೆ ಬರುವುದಿಲ್ಲ. ಆದ್ರೆ ನೀವು ಈ ಬಗ್ಗೆ ಅಮ್ಮ ಅಪ್ಪಗೆ ಏನೂ ಹೇಳುವುದಿಲ್ಲ." ವಿವೇಕ್ನ ಈ ವರ್ತನೆಯಿಂದ ನಾನು ತೊಂದರೆಗೊಳಗಾದೆ. ಅವನು ಒಮ್ಮೆ ಪ್ರೀತಿ ತೋರಿಸುತ್ತಿದ್ದನು, ಇನ್ನೊಮ್ಮೆ ಕಿರಿಕಿರಿ ಮಾಡುತ್ತಿದ್ದನು. ಆದ್ರೂ ನಾನು ಒಪ್ಪಿಕೊಂಡು ನನ್ನ ಕೋಣೆಗೆ ಹೋದೆ. ವಿವೇಕ್ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ವಿಚಿತ್ರವಾಗುತ್ತಿದ್ದವು. ಅಂದು ಕೂಡ ನಾನು ನನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ಮಲಗಿದಾಗ ಹಠಾತ್ತಾಗಿ ನನ್ನ ಕಾಲುಗಳ ಮೇಲೆ ಯಾರೋ ಕೈ ಇಟ್ಟ ಅಮೂಲ್ಯ ಭಾವವಾಯಿತು.
ನಾನು ಬೆಚ್ಚು ಬಿದ್ದು ಕಣ್ಣು ತೆರೆದಾಗ ವಿವೇಕ್ ನನ್ನ ಕಾಲುಗಳನ್ನು ತನ್ನ ಮಡಲಲ್ಲಿಟ್ಟು ಮಸಾಜ್ ಮಾಡುತ್ತಿದ್ದನು. ನಾನು ತಕ್ಷಣ ಅವನನ್ನು ಬೇಡವೆಂದು ಹೇಳಿದೆ. ಆದರೆ ಅವನು ನಾನು ಮಾಡುವುದನ್ನು ನನಗೆ ಮಾಡಲು ಬಿಡಿ. ಈ ಮನೆಯಲ್ಲಿ ನಿಮ್ಮ ಬಗ್ಗೆ ಇಷ್ಟು ಕಾಳಜಿ ಇರುವುದು ನನಗೆ ಮಾತ್ರ. ಅಮ್ಮ ಅಪ್ಪಗೆ ಕೆಲಸದಿಂದಲೇ ಪುರುಸೋತಿಲ್ಲ ಎಂದನು. ನಾನು ಕೂಡ ಸುಸ್ತಾಗಿದ್ದೆ. ಕಣ್ಣು ಮುಚ್ಚಿ ನಿದ್ರಿಸಿದೆ. ವಿವೇಕಿಯ ಕೈಗಳ ಮಸಾಜ್ನಿಂದ ನನಗೆ ನಿದ್ರೆ ಬಂತು. ಆದ್ರೆ ಕಣ್ಣು ತೆರೆದಾಗ ನನಗೆ ಶಾಕ್ ಆಯಿತು. ನನ್ನ ತಲೆ ತುಂಬಾ ಸುತ್ತುತ್ತಿತ್ತು. ಹಾಸಿಗೆಯ ಚಾದರವೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಹಾಸಿಗೆಯ ಮೇಲೆ ಒಂದು ಶರ್ಟ್ ಮತ್ತು ಒಂದು ಮೇಲ್ ಪರ್ಫ್ಯೂಮ್ ಬಿದ್ದಿತ್ತು. ಈ ಸಾಮಾನು ಯಾರದ್ದು? ನಾನು ಏನು ಹೇಳಲು ಸಾಧ್ಯವಾಗಲಿಲ್ಲ. ತಲೆನೋವು ಎಷ್ಟಿತ್ತೆಂದರೆ ನಾನು ಮತ್ತೆ ಹಾಸಿಗೆಯ ಮೇಲೆ ಬಿದ್ದೆ. ಯಾರೋ ನನಗೆ ಪ್ರಜ್ಞೆ ತಪ್ಪುವ ಔಷಧಿ ನೀಡಿದಂತೆ ಅನಿಸಿತು. ಪಕ್ಕದಲ್ಲಿ ಪಿಸುಗುಟ್ಟುವ ಧ್ವನಿಗಳು ಕೇಳಿಸುತ್ತಿದ್ದವು. ಆದರೆ ಯಾರು ಮಾತನಾಡುತ್ತಿದ್ದಾರೆಂದು ನನಗೆ ತಿಳಿಯಲಿಲ್ಲ. ನನಗೆ ಬರೀ ವಿವೇಕಿಯ ಧ್ವನಿ ಕೇಳಿಸುತ್ತಿತ್ತು. ಅವನು ನನ್ನ ಕೋಣೆಯಲ್ಲಿದ್ದು ನನ್ನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿರುವಂತೆ ಭಾಸನಾಯಿತು. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ತೆರೆದಾಗ ಎಲ್ಲವೂ ನನ್ನ ಕಣ್ಣು ಮುಂದೆ ಸುತ್ತುತ್ತಿತ್ತು. ನಾನು ಮೊದಲು ಬೆಡ್ ಕಡೆ ನೋಡಿದೆ. ಅಲ್ಲಿ ಮೊದಲು ಶರ್ಟ್ ಮತ್ತು ಪರ್ಫ್ಯೂಮ್ ಇತ್ತು. ಆದ್ರೆ ಈಗ ಅಲ್ಲಿ ಏನೂ ಇರಲಿಲ್ಲ. ಇಂದು ಮತ್ತೆ ನನ್ನ ಸ್ಥಿತಿ ವಿಚಿತ್ರವಾಗಿತ್ತು. ಇದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳದಷ್ಟು ನಾನೇನು ಮಗುವಲ್ಲ. ಮನೆಯಲ್ಲಿ ನಾನು ಮತ್ತು ವಿವೇಕ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ನಂತರ ನಾನು ಮಲಗಿದ ಮೇಲೆ ಅಂತಹದ್ದೇ ಏನು ನಡೆಯುತ್ತಿತ್ತೆಂದರೆ ನನ್ನ ಇಡೀ ಶರೀರ ನೀರಿನಿಂದ ನೆನೆದಂತಿರುತ್ತಿತ್ತು. ಅಷ್ಟೇ ಅಲ್ಲ, ನನ್ನ ಶರೀರ ನೋವಿನಿಂದ ಜರ್ಜರಿತವಾಗಿತ್ತು ಮತ್ತು ಮುಖದ ಬಣ್ಣ ಕೂಡ ಪೂರ್ತಿ ಬದಲಾಗುತ್ತಿತ್ತು. ದಿನದಿಂದ ದಿನಕ್ಕೆ ವಿವೇಕ್ ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದನು. ಆದ್ರೆ ನಾನು ಪ್ರತಿ ಬಾರಿ ಯಾವುದೋ ಒಂದು ನೆಪ ಹೇಳಿ ನನ್ನ ಕೋಣೆಗೆ ಹೋಗುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ವಿಚಿತ್ರ ವಿಚಾರಗಳು ಬರತೊಡಗಿದವು. ಆರೋಗ್ಯ ಕೂಡ ಸಾಕಷ್ಟು ಹದಗೆಟ್ಟಿತು. ನನ್ನ ಸ್ಥಿತಿ ನೋಡಿ ಅಮ್ಮ ಕೂಡ ಚಿಂತಿತರಾದರು. ಅವರು ಮರುದಿನ ಆಫೀಸ್ನಿಂದ ರಜೆ ಹಾಕಿ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದೊಯ್ಯುವುದಾಗಿ ಹೇಳಿದರು. ಆ ರಾತ್ರಿ ನಾನು ಪದೇ ಪದೇ ಎಚ್ಚರಗೊಳ್ಳುತ್ತಿದ್ದೆ ಮತ್ತು ಸರಿಯಾಗಿ ಮಲಗಲು ಸಾಧ್ಯವಾಗಲಿಲ್ಲ. ಮರುದಿನ ನನ್ನ ತಂದೆ ತಾಯಿ ಎಂದಿನಂತೆ ಕೆಲಸಕ್ಕೆ ಹೋದರು. ಬಹುಶಃ ಅವರಿಗೆ ನನ್ನ ಬಗ್ಗೆ ಕಾಳಜಿಯಿಲ್ಲ ಎನಿಸಿತು. ಕೊನೆಗೆ ನಾನೇ ಡಾಕ್ಟರ್ ಹತ್ತಿರ ಹೋದೆ. ಅಲ್ಲಿ ಅಲ್ಟ್ರಾಸೌಂಡ್ನಿಂದ ತಿಳಿಯಿತು ಏನೆಂದರೆ ನಾನು ಗರ್ಭಿಣಿ ಎಂದು. ಇದನ್ನು ಕೇಳಿ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಅಸಲಿಗೆ ಇದೆಲ್ಲ ನನ್ನ ಜೊತೆ ಯಾರು ಮಾಡಿರಬಹುದು? ವಿವೇಕ್ ನನ್ನ ತಮ್ಮನಾಗಿದ್ದನು. ಆದ್ರೆ ಆಗ ನನ್ನ ಮೆದುಳಿಗೆ ಒಂದು ಮಾತು ಹೊಳೆಯಿತು. ನಾನು ಅವನನ್ನು ಸ್ವಂತ ತಮ್ಮನೆಂದು ಭಾವಿಸಿದ್ದೆ. ಆದ್ರೆ ಅವನು ನನ್ನ ಸಾಕು ತಮ್ಮ, ಸ್ಟೆಪ್ ಬ್ರದರ್. ವಿವೇಕ್ ನನ್ನ ತಾಯಿಯ 2ನೇ ಮದುವೆಯ ಮಗು, ನಾನು ಮೊದಲ ಮದುವೆಯ ಮಗು. ಇಂತಹ ಮಾತುಗಳು ನನ್ನನ್ನು ತಪ್ಪುದಾರಿಯಲ್ಲೂ ಯೋಚಿಸುವಂತೆ ಮಾಡಿದವು. ಈ ವಿಷಯವನ್ನು ಪೋಷಕರಿಗೆ ಹೇಗೆ ಹೇಳಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ವಿವೇಕ್ ಯಾವಾಗಲೂ ನನ್ನ ಹತ್ತಿರ ಕುಳಿತಾಗ ಒಮ್ಮೆ ಕೈ ಹಿಡಿಯುತ್ತಿದ್ದನು, ಒಮ್ಮೆ ಕೆನ್ನೆ ಎಳೆಯುತ್ತಿದ್ದನು. ಮೊದಲು ನಾನು ಇವುಗಳನ್ನು ಹಗುವಾಗಿ ಪರಿಗಣಿಸಿದ್ದೆ. ಆದ್ರೆ ಈಗ ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿತ್ತು. ಒಂದು ದಿನ ನಾನು ಆಸ್ಪತ್ರೆಗೆ ಹೋದೆ ಮತ್ತು ಅಬಾರ್ಷನ್ ಮಾಡಿಸುವ ಮೊದಲು ಡಾಕ್ಟರ್ ಬಳಿ ಈ ಮಗುವಿನ DNA ಟೆಸ್ಟ್ ಮಾಡಲು ಹೇಳಿದೆ. ಡಾಕ್ಟರ್ ರಿಪೋರ್ಟ್ ನೀಡಿದರು ಮತ್ತು ಅದನ್ನು ನೋಡಿದಾಗ ನನ್ನ ಉಸಿರು ನಿಂತಂತಾಯಿತು. ನಾನು ಏನು ಯೋಚಿಸುತ್ತಿದ್ದೆನೋ ಹಾಗೆ ಏನೂ ಇರಲಿಲ್ಲ. ಮಗು ವಿವೇಕಿಯದಲ್ಲ. ಆದ್ರೆ ನಂತರ ಪ್ರಶ್ನೆ ಏನೆಂದರೆ, ಇದು ಯಾರದ್ದು? ನಾನು ಈ ಗುಟ್ಟನ್ನು ರಟ್ಟು ಮಾಡಲು ನನ್ನ ಕೋಣೆಯಲ್ಲಿ ಮೊಬೈಲ್ ಕ್ಯಾಮೆರಾ ಫಿಟ್ ಮಾಡಿದೆ. ನನಗೆ ಸತ್ಯ ತಿಳಿಯಬೇಕಿತ್ತು. ಕೆಲವು ದಿನಗಳ ನಂತರ ಅಮ್ಮ ಅಪ್ಪ ಮನೆಯಲ್ಲಿ ಇಲ್ಲದಾಗ ವಿವೇಕ್ ಮತ್ತೆ ನನ್ನ ಬಳಿ ಬಂದನು. ಅವನು ತಲೆ ಮಸಾಜ್ ಶುರು ಮಾಡಿದನು. ನಾನು ನಿದ್ರೆ ಮಾಡದಿರಲು ತುಂಬಾ ಪ್ರಯತ್ನಿಸಿದೆ. ಆದರೆ ಆ ಎಣ್ಣೆಯಲ್ಲಿ ಪ್ರಜ್ಞೆ ತಪ್ಪುವ ಔಷಧಿ ಬೆರೆಸಲಾಗಿತ್ತು. ನಾನು ಆ ಎಣ್ಣೆಯ ವಾಸನೆ ನೋಡಿದ ಕೂಡಲೇ ಪ್ರಜ್ಞೆ ತಪ್ಪಿದೆ. 2 ಗಂಟೆಯ ನಂತರ ನನಗೆ ಪ್ರಜ್ಞೆ ಬಂದಾಗ ಪೋಷಕರು ಮನೆಗೆ ಬಂದಿದ್ದರು. ನಾನು ತಕ್ಷಣ ನನ್ನ ಕೋಣೆಯಲ್ಲಿಟ್ಟ ಕ್ಯಾಮೆರಾ ರೆಕಾರ್ಡಿಂಗ್ ನೋಡಿದೆ ಮತ್ತು ಸತ್ಯ ಹೊರಬಂದಾಗ ನನ್ನ ಕಾಲುಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ವಿವೇಕ್ ನನ್ನ ಕೋಣೆಗೆ ತನ್ನ ಕೆಟ್ಟ ಗೆಳೆಯರನ್ನು ಕರೆದು ತರುತ್ತಿದ್ದನು. ಅವರು ನನ್ನ ಜೊತೆ ಅತಿ ಹೇಯವಾಗಿ ವರ್ತಿಸುತ್ತಿದ್ದರು. ಕೆಲಸ ಮುಗಿದ ನಂತರ ಅವರು ವಿವೇಕ್ಗೆ ಹಣ ನೀಡಿ ಹೋಗುತ್ತಿದ್ದರು. ಇದನ್ನು ನೋಡಿ ನಾನು ಪೂರ್ತಿ ಕುಸಿದು ಹೋದೆ. ಕೋಪ ಮತ್ತು ಆಘಾತದಲ್ಲಿ ನಾನು ಕೋಣೆಯಿಂದ ಹೊರಗೆ ಬಂದೆ. ನಾನು ವಿವೇಕಿಯ ಕೊರಳಪಟ್ಟಿ ಹಿಡಿದು ಕಪಾಳ ಮೋಕ್ಷ ಮಾಡಿದೆ. ಅಮ್ಮ ಅಪ್ಪ ಕೂಡ ಇದನ್ನು ನೋಡಿ ಓಡಿ ಬಂದರು. ಅಪ್ಪ ನನ್ನ ಕೈ ಹಿಡಿದು ಸಿಟ್ಟಿನಿಂದ ಕೇಳಿದರು,
ಪ್ರಜ್ಞೆಯಲ್ಲಿದ್ದೀಯಾ? ಹುಚ್ಚಿಯಾಗಿದ್ದೀಯಾ? ಏಕೆ ಇವನಿಗೆ ಹೊಡೆಯುತ್ತಿದ್ದೀಯಾ? ನಾನು ಅಳುತ್ತಾ ಕಿರುಚಿದೆ. ನೀವು ನೋಡಿ, ಈ ನೀಚ ಮನುಷ್ಯ ನನ್ನ ಜೊತೆ ಏನು ಮಾಡುತ್ತಿದ್ದಾನೆಂದು. ನಾನು ಅವರಿಗೆ ಕ್ಯಾಮೆರಾ ರೆಕಾರ್ಡಿಂಗ್ ತೋರಿಸಿದೆ. ವಿಡಿಯೋ ನೋಡಿ ತಾಯಿ ನೆಲದ ಮೇಲೆ ಕುಸಿದು ಬಿದ್ದರು. ತಂದೆಗೂ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಸಿಟ್ಟಿನಿಂದ ತುಂಬಿದ ತಂದೆ ವಿವೇಕ್ಯನ್ನು ಹಿಡಿದು ಮನಬಂದಂತೆ ಹೊಡೆಯಲು ಶುರುಮಾಡಿದರು. ಅವನ ಬಾಯು ಮತ್ತು ಮೂಗಿನಿಂದ ರಕ್ತ ಬರತೊಡಗಿತು. ಆಗ ವಿವೇಕ್ ಸಿಟ್ಟಿನಿಂದ ಕಿರುಚಿದನು, ನಾನು ಇವಳನ್ನು ಎಂದಿಗೂ ನನ್ನ ಅಕ್ಕನೆಂದು ಭಾವಿಸಲೇ ಇಲ್ಲ. ನನಗೆ ಹಣದ ಅಗತ್ಯವಿತ್ತು ಮತ್ತು ಜನರು ಇವಳಿಗಾಗಿ ಲಕ್ಷಾಂತರ ರೂಪಾಯಿ ಕೊಡಲು ಸಿದ್ಧರಿದ್ದರು. ನಾನು ನನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕಿತ್ತು. ಹಾಗಾಗಿ ಈ ಹೆಜ್ಜೆ ಇಟ್ಟೆ. ನನ್ನ ಸಹೋದರಿಯಿಂದಲೇ ದೈಹಿಕ ವ್ಯಾಪಾರ ಮಾಡಿಸಿದೆ. ಈ ಪೂರ್ತಿ ವಿಷಯದಲ್ಲಿ ತಪ್ಪು ಯಾರದ್ದು? ಹಣ ಸಂಪಾದಿಸುವ ಓಟದಲ್ಲಿ ಮಕ್ಕಳ ಬಗ್ಗೆ ನಿಶ್ಚಿಂತೆಯಾಗಿದ್ದ ಪೋಷಕರದ್ದೇ? ಅಥವಾ ಈ ಸಾಕು ತಮ್ಮನ ಜೊತೆ ಒಂಟಿಯಾಗಿ ಈ ಮನೆಯಲ್ಲಿದ್ದು ಅವನನ್ನು ಅತಿಯಾಗಿ ನಂಬಿದ ನನ್ನದ್ದೇ? ನಾನು ಅವನನ್ನು ಯಾವಾಗಲೂ ಸ್ವಂತ ತಮ್ಮನೆಂದು ಭಾವಿಸಿದ್ದೆ. ಆದ್ರೆ ಅವನು ನನ್ನ ನಂಬಿಕೆಯನ್ನು ಮಣ್ಣುಪಾಲು ಮಾಡಿದ. ಗೆಳೆಯರೇ, ನಿಮ್ಮ ಮತ್ತು ನಿಮ್ಮ ಕುಟುಂಬದ ರಕ್ಷಣೆಯ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಿ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.